ರಾಜ್ಯದಲ್ಲಿ ಚಿರತೆಗಳ ಉಪಟಳ ಜೋರಾಗಿದೆ. ಹೋದಲ್ಲಿ ಬಂದಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗ್ತಿರೋದು ಜನರನ್ನ ಹೈರಾಣಾಗಿಸಿದೆ. ಉತ್ತರ ಕನ್ನಡ ಚಾಮರಾಜನಗರದಲ್ಲಿ ಚಿರತೆ ಉಪಟಳ ಜೋರಾಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಮತ್ತೊಮ್ಮೆ ಚಿರತೆ ದರ್ಶನ ಕೊಟ್ಟಿದೆ. ದೇಗುಲ ದಾರಿಯಲ್ಲಿ ಚಿರತೆ, ಪವರ್ ಹೌಸ್ ದಾರಿಯಲ್ಲೂ ಚಿರತೆ. ಉತ್ತರ ಕನ್ನಡದಲ್ಲಿ ಚಿರತೆ ಕಾಟ, ಜನ ಭಯಭೀತ. ಇಲ್ಲಿ ನೋಡಿ, ಇದು ನನ್ನ ಏರಿಯಾ ಅನ್ನೋ ಹಾಗೆ ಮರಿ ಜೊತೆ ಚಿರತೆ ರಸ್ತೆ ಬದಿ ಕುಳಿತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಚಿರತೆ ಹಾವಳಿ ಹೆಚ್ಚಾಗಿದೆ. ದಾಂಡೇಲಿಯ ಅಂಬಿಕಾನಗರದಲ್ಲಿ ಚಿರತೆಗಳು ಪ್ರತ್ಯಕ್ಷ ಆಗಿದೆ. ಪವರ್ ಹೌಸ್ ರೋಡ್ ನಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು, ವಾಹನಗಳು ಜನರಿಗೂ ಹೆದರದೆ ತಮ್ಮ ಪಾಡಿಗೆ ಕುಳಿತಿವೆ. ಸ್ಥಳೀಯರು ಎಚ್ಚರದಿಂದ ಇರುವಂತೆ ಅರಣ್ಯಾಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾದಪ್ಪನ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷ, ಬೆಚ್ಚಿದ ಭಕ್ತಗಣ. ಇನ್ನು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೊರಟ ಭಕ್ತರಿಗೆ ದೇವರಿಗಿಂತ ಮೊದಲೇ ಚಿರತೆ ದರ್ಶನವಾಗಿದೆ. ಯಾರ್ ಬಂದ್ರು ಐ ಡೋಂಟ್ ಕೇರ್ ಅನ್ನೋ ದಿಮಾಕಲ್ಲಿ ಕುಳಿತಿರೋ ಚಿರತೆನ ನೋಡಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆ ಉಪಟಳ ಮುಂದುವರೆದಿದೆ. ತಾಳಬೆಟ್ಟದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ತೆರಳುವ ರಸ್ತೆಯ 4ನೇ ತಿರುವಿನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಶಿವರಾತ್ರಿ ಹಿನ್ನೆಲೆ ಬೆಟ್ಟಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ರಸ್ತೆಯಲ್ಲಿ ಎಷ್ಟೇ ವಾಹನಗಳು ಓಡಾಡಿದ್ರೂ ಕ್ಯಾರೆ ಅನ್ನದಂತೆ ಚಿರತೆ ರಸ್ತೆ ಬದಿ ಕುಳಿತಿರೋದು ಭಕ್ತರಲ್ಲಿ ಭೀತಿ ಹೆಚ್ಚಿಸಿದೆ. ರಾಜ್ಯದ ಉದ್ದಗಲಕ್ಕೂ ಚಿರತೆಯ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮನುಷ್ಯರ ಭಯವೇ ಇಲ್ಲದೆ ಚಿರತೆಗಳು ಜನವಸತಿ ಪ್ರದೇಶಕ್ಕೆ ಲಗ್ಗೆ ಇಟ್ಟು ರೌಂಡ್ಸ್ ಹಾಕ್ತಾ ಇದ್ದು ಜನರಲ್ಲಿ ಭೀತಿ ಹೆಚ್ಚಿಸಿದೆ. ಕಾರವಾರದಿಂದ ಸೂರಜ್ ಉತ್ತೂರೆ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ. ಡಾಬಾದಲ್ಲಿ ಮದ್ಯದ ಬಾಟಲ್ ಮುಂದೆ ಕುಳಿತು ಬೆಸ್ಕಾಂ ಅಧಿಕಾರಿಗಳು ಕಡತ ಪರಿಶೀಲನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಬೆಸ್ಕಾಂ ಎಂಜಿನಿಯರ್ ರಾಘವೇಂದ್ರ ಕಡತ ಪರಿಶೀಲಿಸುತ್ತಿರುವ ದೃಶ್ಯ ವೈರಲ್ ಆಗಿದೆ. ಅಧಿಕಾರಿಯ ಬೇಜವಾಬ್ದಾರಿ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲರ್ಟ್ ಆಗಿರುವ ಇಲಾಖೆಯ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ.